ನಮಸ್ಕಾರ, ನ್ಯೂಸ್ 3ಗೆ ಸ್ವಾಗತ. ನಾನು ನವಿತಾ ಜೈನ್. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆಗೆ ಆಗ್ರಹವನ್ನ ಮಾಡಿ ಇವತ್ತೇ ಘೋಷಣೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟನ್ನ ಹಿಡಿದಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಷಣಕ್ಕೂ ಅಡ್ಡಿಯನ್ನ ಪಡಿಸಿದ್ದಾರೆ. ಭಾಷಣ ಮಾಡದೆ ಈ ಸಂದರ್ಭದಲ್ಲಿ 10 ನಿಮಿಷಗಳ ಕಾಲ ಸುಮ್ಮನಿದ್ರು ಸುರ್ಜೇವಾಲಾ. ಕಾರ್ಯಕರ್ತರಿಗೆ ಗದರಿದ್ದಾರೆ. ಆದರೂ ಪಟ್ಟು ಬಿಡದೆ ಸ್ಪರ್ಧೆಗೆ ಭಾರಿ ಒತ್ತಡವನ್ನ ಹಾಕಿದ್ದಾರೆ. ಇವತ್ತೇ ಘೋಷಣೆ ಮಾಡಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟನ್ನ ಹಿಡಿದು ಕೋಲಾರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ಈಗ ಅವರು ಆಗ್ರಹ ಮಾಡ್ತಿದ್ದಾರೆ. ಏಪ್ರಿಲ್ 9ರಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೋಲಾರದಲ್ಲಿ ಸತ್ಯಮೇವ ಜಯತೆ ಸಮಾವೇಶ ನಡೆಯುತ್ತೆ. ಇದೇ ಕಾರಣಕ್ಕೆ ಇಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಕೈ ನಾಯಕರ ಪೂರ್ವಭಾವಿ ಸಭೆ ನಡೀಬೇಕಾದ್ರೆ ಈ ಗಲಾಟೆ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಘುರಾಜ್, ಈಗ ಕೋಲಾರದಿಂದ ಸ್ಪರ್ಧೆ ಮಾಡುವಂತ ಹಿನ್ನೆಲೆಯಲ್ಲಿ ಈಗ ಇವತ್ತೇ ಹೇಳಬೇಕು, ಘೋಷಣೆ ಮಾಡಬೇಕು ಅಂತ ಕಾರ್ಯಕರ್ತರು ಈಗ ಆಗ್ರಹ ಮಾಡಿದ್ದಾರೆ. ಕೊನೆಗೆ ಏನಾಯ್ತು? ಏನಾದ್ರೂ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಾ ಅಲ್ಲಿ? ಹೇಗೆ? ನವಿತಾ ಜೈನ್, ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಇನ್ನೂ ಕೂಡ ನಿಗೂಢವಾಗಿದೆ. ಆದ್ರೆ 2ನೇ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು. ಆದ್ರೆ ಇವತ್ತೇ ಕ್ಷೇತ್ರವನ್ನ ಘೋಷಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಭಾಷಣ ಮಾಡುವಂತ ಸಮಯದಲ್ಲಿ ಕಾರ್ಯಕರ್ತರು ಅಡ್ಡಿಯನ್ನ ಪಡಿಸಿದ್ರು. ಸುಮಾರು 10 ನಿಮಿಷಗಳ ಕಾಲ ಕಾರ್ಯಕರ್ತನ ಸಮಾಧಾನ ಮಾಡುವಲ್ಲಿ ಸಾಕಷ್ಟು ಒಂದು ಹರಸಾಹಸನೆ ಪಡಬೇಕಾಗಿದ್ದು, ಕೊನೆಗೆ ಸಿದ್ದರಾಮಯ್ಯವರು ಬಂದು ಕಾರ್ಯಕರ್ತನ ಸಮಾಧಾನ ಮಾಡಿಸಿ ನಾನು ಸ್ಪರ್ಧೆ ಮಾಡೋ ವಿಚಾರ ಹೈಕಮಾಂಡ್ ಬಿಟ್ಟಿದ್ದೀನಿ, ಇನ್ನೂ ಕೂಡ ಒಂದು ತೀರ್ಮಾನ ತಗೊಂಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಕೂತ್ಕೊಂಡ್ರು. ಮತ್ತೆ ಭಾಷಣದಲ್ಲಿ ಸಿದ್ದರಾಮಯ್ಯವರು ಮಾತಾಡುವಂತ ವೇಳೆ ನಾನು ಮಾನಸಿಕವಾಗಿ ಕೋಲಾರದಲ್ಲಿ ಸ್ಪರ್ಧೆಗೆ ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ತದನಂತರ ಮಾಧ್ಯಮಗಳೊಟ್ಟಿಗೆ ಪ್ರತಿಕ್ರಿಯೆ ಕೊಡುವಾಗ ನಾನು 2 ಕ್ಷೇತ್ರದಲ್ಲಿ ನಿಲ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸಿದ್ದರಾಮಯ್ಯನವರು ನೇರವಾಗಿ ಏನು ಕೋಲಾರದಲ್ಲಿ ನಿಲ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳಕ್ಕಾಗದಿದ್ರು ಕೂಡ ಕಾರ್ಯಕರ್ತರ ಬಳಿ ಮತ್ತೆ ಮುಖಂಡರ ಬಳಿ ನಾನು ಕೋಲಾರದಲ್ಲಿ ಕಂಟೆಸ್ಟ್ ಮಾಡ್ತೀನಿ, 2ನೇ ಪಟ್ಟಿಯಲ್ಲಿ ನನ್ನ ಹೆಸರು ಇದೆ ಅಂತಾನೆ ಅವರು ಈಗ ಹೇಳ್ತಾ ಇರುವಂತದ್ದು. ಮತ್ತೆ ಮಾಧ್ಯಮಗಳೊಂದಿಗೆ ಪ್ರತಿಕ್ರಿಯೆ ಕೊಡುವಂತ ಸಮಯದಲ್ಲಿ ಕೂಡ ನಾನು 2 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಕಾರ್ಯಕರ್ತರ ಎದುರು ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. 2 ಕ್ಷೇತ್ರದಲ್ಲಿ ನಿಲ್ತೀನಿ ಅಂತ ಕೂಡ ಹೇಳ್ತಾರೆ. ಒಂದ್ ರೀತಿಯಾಗಿ ಸಿದ್ದರಾಮಯ್ಯನವರು ಹೇಳಿಕೆಯಿಂದನೇ ಈಗ ಗೊಂದಲ ಕೂಡ ಉಂಟಾಗಿರುವಂತದ್ದು. ಯಾಕಂತಂದ್ರೆ ಕೋಲಾರ ಕಾಂಗ್ರೆಸ್ ವತಿಯಿಂದ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಸಿದ್ದರಾಮಯ್ಯ ಸ್ಪರ್ಧೆಗೆ ಮಾಡ್ಕೊಳ್ಳಲಾಗಿತ್ತು. ಹಾಗಾಗಿನೇ ಅವರೊಂದು ಆಗ್ರಹ ಏನಂತಂದ್ರೆ ಇಲ್ಲೇ ಅವರು ನಿಲ್ಬೇಕು, 2ನೇ ಕ್ಷೇತ್ರವನ್ನು ಕೂಡ ಬೇಡ, ಕೋಲಾರದಲ್ಲಿ ನಿಂತ್ರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರು 50,000 ಮತಗಳಿಂದ ಅಂತರದಿಂದ ಗೆಲ್ತಾರೆ ಅಂತಕ್ಕಂಥ ಒಂದು ಆಗ್ರಹ ಇದಾಗಿತ್ತು. ಆದ್ರೆ ಕೊನೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಒಂದು ಮಾತನ್ನು ಹೇಳಿದ್ರು, ನಿಮ್ಮ ಒಂದು ಏನು ಮನವಿ ಏನಿದೆ ಅದನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡ್ತೀವಿ, ಆದ್ರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಒಂದು ನಿರ್ದೇಶನವನ್ನು ಕೊಡುತ್ತೆ, ಅವರಿಗೆ ಕ್ಷೇತ್ರವನ್ನು ಕೂಡ ಅನೌನ್ಸ್ ಮಾಡುತ್ತೆ, ಅದೆಲ್ಲವೂ ಕೂಡ ಇನ್ನು ಬೇಗನೆ ಕೂಡ ಬಗೆಹರಿಯುತ್ತೆ ಅಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ.